ಇನ್ನು ಸಾರಿಗೆ ಮುಷ್ಕರದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಆಪ್ತ ಕಾರ್ಯದರ್ಶಿಗಳಿಂದ ಸದ್ಯದ ಸ್ಥಿತಿಗತಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನ ಪಡೆದಿದ್ದಾರೆ. ಪ್ರಸ್ತುತ ಮುಷ್ಕರದ ಕುರಿತು ಮಾಹಿತಿ ಸಂಗ್ರಹ. ಸಾರಿಗೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ವಿಧಾನಸೌಧಕ್ಕೆ ತೆರಳುವಾಗ ಸಿಎಂ ರಿಯಾಕ್ಟ್ ಮಾಡಿಲ್ಲ. ಈ ರೀತಿಯಾಗಿ ಪ್ರೊಟೆಸ್ಟ್ ಆಗ್ತಾ ಇದೆ, ಮುಷ್ಕರ ಆಗಿದೆ, ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಏನು ಹೇಳ್ತೀರಿ ಸರ್ ಅಂತ ಹೇಳಿ ಕೇಳಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡದೆ ಸಿಎಂ ಸಿದ್ದರಾಮಯ್ಯನವರು ತೆರಳಿದ್ದಾರೆ ಅನ್ನೋ ಮಾಹಿತಿ. ಆದರೆ ತಮ್ಮ ಆಪ್ತ ಕಾರ್ಯದರ್ಶಿಗಳಿಂದ ಸಾರಿಗೆ ಮುಷ್ಕರದ ಎಫೆಕ್ಟ್ ಹೇಗಿದೆ, ಯಾವ್ಯಾವ ಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದರ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅನ್ನೋ ಡೀಟೇಲ್ಸ್ ಕೂಡ ಲಭ್ಯವಾಗಿದೆ. ನಿನ್ನೆ ಸಾರಿಗೆ ಮುಖಂಡರ ಜೊತೆಗೆ ಸಭೆಯನ್ನು ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ರು. ಒಂದಷ್ಟು ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಭರವಸೆಯನ್ನು ಸಹ ಕೊಟ್ಟಿದ್ರು. ಆದರೆ ನಿನ್ನೆಯ ಸಭೆಗೆ ಯಾರೂ ಕೂಡ ಒಪ್ಕೊಂಡಿಲ್ಲ. ಅಂದರೆ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಯಿತು ಅದಕ್ಕೆ ನಮಗೆ ಒಪ್ಪಿಗೆ ಇಲ್ಲ, ಸಂಪೂರ್ಣವಾಗಿ ನಮ್ಮ ಬೇಡಿಕೆಗಳು ಏನಿದೆಯೋ ಅದನ್ನು ನೀವು ಈಡೇರಿಸಬೇಕು, ಆಗ ಮಾತ್ರ ನಮ್ಮ ಮುಷ್ಕರವನ್ನು ನಿಲ್ಲಿಸ್ತೀವಿ ಅಂತ ಸಾರಿಗೆ ಮುಖಂಡರು ಕೂಡ ಖಡಕ್ಕಾಗಿ ಮಾತನಾಡಿದ್ರು. ಹಾಗೆ ಸಚಿವ ರಾಮಲಿಂಗಾರೆಡ್ಡಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿದ್ದು ಸಾರಿಗೆ ಮುಷ್ಕರದ ಕುರಿತು ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮುಂದಿನ ಕ್ರಮದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಏನು ಕ್ರಮ ಕೈಗೊಳ್ಳಬೇಕು, ಹಾಗಿದ್ರೆ ಮುಷ್ಕರ ಹೀಗೆ ಮುಂದುವರಿಸ್ತಾರೆ ಅಂತಾದ್ರೆ ಅವರ ಬೇಡಿಕೆ ಈಡೇರಿಸಬೇಕಾ, ಎಷ್ಟು ಈಡೇರಿಸಬಹುದು, ಮತ್ತೊಮ್ಮೆ ಸಭೆ ನಡೆಸಬೇಕಾ, ಜೊತೆಗೆ ಕೋರ್ಟ್ ಕೂಡ ಹೇಳಿದೆ ಒಂದಿನ ಮುಂದೂಡಿ ಅಂತ ಹೇಳಿತ್ತು. ಹಾಗಿದ್ದು ಕೂಡ ಈಗ ಮುಷ್ಕರ ನಡೆದಿರೋದ್ರಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯವರು ಆ ಕುರಿತಂತೆ ಸಾರಿಗೆ ಸಚಿವರ ಜೊತೆ ಮಾತನಾಡಿದ್ದಾರೆ. ಮುಷ್ಕರ ಯಾವ ರೀತಿ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಕರೆ ಮಾಡಿ ಸಿಎಂ ಸಿದ್ದರಾಮಯ್ಯನವರು ಮಾತುಕತೆಯನ್ನು ನಡೆಸಿದ್ದಾರೆ. ಮುಂದೆ ತೆಗೆದುಕೊಳ್ಬೇಕಾಗಿರೋ ಕ್ರಮದ ಕುರಿತಂತೆ ಚರ್ಚೆಯಾಗಿದೆ. ಮುಷ್ಕರ ಇವತ್ತು ಆರಂಭ ಅಷ್ಟೇ. ಅವರ ಬೇಡಿಕೆ ಈಡೇರದೆ ಹೋದರೆ ಹೀಗೆ ಮುಂದುವರಿಸ್ತೀವಿ ಮುಷ್ಕರವನ್ನು ಅನ್ನುವಂತಹ ಎಚ್ಚರಿಕೆಯನ್ನು ಈಗಾಗಲೇ ಕೊಟ್ಟಿದ್ರು. ಈಗ ಒಂದು ಮೀಟಿಂಗ್ ಕೂಡ ನಡೆಸಿದ್ದಾರೆ ಸಿಬ್ಬಂದಿ. ಆ ಮೀಟಿಂಗ್ನಲ್ಲಿ ಏನು ಡಿಸೈಡ್ ಆಗಿದೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಅವರಿಗೆ ಹಿಂಬಾಕಿ ಬರಬೇಕಾಗಿರೋದು, ಜೊತೆಗೆ ಅದರ ಜೊತೆ ಇನ್ನೂ ಹಲವು ಬೇಡಿಕೆಗಳಿವೆ. ಆ ಎಲ್ಲ ಬೇಡಿಕೆನ ಈಡೇರಿಸಬೇಕು ಅನ್ನುವಂಥದ್ದು ಸಿಬ್ಬಂದಿಗಳ ಆಗ್ರಹ ಆಗಿದೆ. ಆದರೆ ಸರ್ಕಾರ 14 ತಿಂಗಳ ಬಾಕಿ ಹಣ ಮಾತ್ರ ಕೊಡ್ತೀವಿ, ಜೊತೆಗೆ ಮತ್ತೆ ಏನು ವೇತನ ಪರಿಷ್ಕರಣೆ ಆಗಬೇಕಾಗಿದೆ ಆ ವಿಚಾರನ ಮುಂದೆ ನೋಡೋಣ ಅನ್ನುವಂಥ ಹೇಳಿಕೆಯನ್ನು ಸಿಎಂ ಕೊಟ್ಟಿದ್ರು. ಅದು ಒಪ್ಪಿಗೆ ಆಗಲಿಲ್ಲ ಸಿಬ್ಬಂದಿಗೆ. ಈ ಹಿನ್ನೆಲೆಯಲ್ಲಿ ಮುಷ್ಕರ ನಡೀತು. ಬೆಳಗಿನಿಂದಲೂ ಕೂಡ ಬಸ್ಗಳ ಸಂಚಾರ ಬಹುತೇಕ ಕಡೆಗಳಲ್ಲಿ ಬಂದಿದೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಕೆಲವು ಕಡೆಗಳಲ್ಲಿ ಸಾಧ್ಯ ಆಗಿದೆ. ಆದರೆ ಕೋಟಿಗಟ್ಟಲೆ ಜನ ನಿತ್ಯವೂ ಕೂಡ KSRTC BMTCಯಲ್ಲಿ ಓಡಾಡೋದು. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗ ಆಗ್ತಾ ಇರುವಂತಹ ಮುಷ್ಕರ ಅದನ್ನ ನಿಲ್ಲಿಸಬೇಕಿದೆ, ಯಾಕಂದ್ರೆ ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹಾಗಾಗಿ ಈಗ ಏನು ಸರ್ಕಾರದ ನಿರ್ಣಯ ಏನು? ಸಿಎಂ ಏನು ರಿಯಾಕ್ಟ್ ಮಾಡಲಿಲ್ಲ, ಆದರೆ ಸಾರಿಗೆ ಸಚಿವರ ಜೊತೆ ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿ. ಏನು ನಿರ್ಧಾರಕ್ಕೆ ಬರ್ಬೋದು, ಏನು ಬೆಳವಣಿಗೆ ಆಗ್ತಾ ಇದೆ ಅಂತ? ಹೌದು ಪ್ರತಿಮಾ, ಸರ್ಕಾರ ನಿರಂತರವಾಗಿ ಸಾರಿಗೆ ಸಂಘಟನೆಗಳ ಜೊತೆ ಮಾತುಕತೆಯನ್ನು ನಡೆಸ್ತಿರುವಂತಹದ್ದು. ನಿನ್ನೆನೂ ಕೂಡ ಒಂದು ಮಾತುಕತೆಯನ್ನು ನಡೆಸಿದ್ರು. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಸಾರಿಗೆ ಸಂಘಟನೆಗಳ ಮುಖಂಡರುಗಳ ಜೊತೆ ಸಭೆಯನ್ನ ಮಾಡಿದ್ರು. ಆದರೆ ಸಭೆಯಲ್ಲಿ ವಿಫಲ ಆಯಿತು. ಹೀಗಾಗಿ ಸಾರಿಗೆ ಸಂಘಟನೆಗಳೀಗ ಮುಷ್ಕರವನ್ನು ಮುಂದುವರಿಸಿರುವಂತಹದ್ದು. ಇದು ರಾಜ್ಯಾದ್ಯಂತ ಇದರ ಎಫೆಕ್ಟ್ ಈಗ ತಟ್ಟಿದೆ. ಇವತ್ತು ಸಿದ್ದರಾಮಯ್ಯ ಅವರು ದೇವನಹಳ್ಳಿಗೆ ತೆರಳಿದ್ರು. ಒಂದು ಕಾರ್ಯಕ್ರಮವನ್ನು ಮುಗಿಸಿ ನೇರವಾಗಿ ವಿಧಾನಸೌಧಕ್ಕೆ ಬಂದಿದ್ದಾರೆ. ವಿಧಾನಸೌಧದಲ್ಲಿ ಮಾಧ್ಯಮದವರು ಪ್ರಶ್ನೆಯನ್ನು ಕೂಡ ಕೇಳಿದ್ರು. ಇವತ್ತು ರಾಜ್ಯಾದ್ಯಂತ ಸಾರಿಗೆ ನೌಕರರು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತೆ ಜನತೆಗೆ ಸಾಕಷ್ಟು ಇದರಿಂದ ಸಮಸ್ಯೆ ಆಗ್ತಿದೆ, ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿ ಅಂತಂದ್ರೆ, ಆದರೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಸಿದ್ದರಾಮಯ್ಯ ಅವರು ತಮ್ಮ ಕಚೇರಿಗೆ ತೆರಳಿದ್ದಾರೆ. ಕಚೇರಿಗೆ ತೆರಳಿ ಅಲ್ಲಿ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಏನೇನು ಸಮಸ್ಯೆಗಳಾಗಿದೆ, ಈ ಒಂದು ಸಾರಿಗೆ ನೌಕರರ ಮುಷ್ಕರದಿಂದ ಆಗಿರ್ತಕ್ಕಂಥ ಸಮಸ್ಯೆಗಳೇನು, ಮತ್ತೆ ಸರ್ಕಾರ ಮತ್ತೆ ಒಂದು ಸಾರಿಗೆ ಇಲಾಖೆ ಅಂದ್ರೆ ಯಾವ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದೆ, ಅಂದ್ರೆ ಪ್ರಯಾಣಿಕರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನುವಂಥದ್ದಕ್ಕೆ ಯಾವ್ಯಾವ ಮೆಜರ್ಮೆಂಟ್ಗಳನ್ನು ಸಾರಿಗೆ ಇಲಾಖೆ ತೆಗೆದುಕೊಂಡಿದೆ ಅನ್ನುವಂಥದ್ದನ್ನು ಸಂಪೂರ್ಣ ಮಾಹಿತಿಯನ್ನು ತಮ್ಮ ಆಪ್ತ ಅಧಿಕಾರಿಗಳಿಂದ ತೆಗೆದುಕೊಳ್ಳುವ ಪ್ರಯತ್ನವನ್ನ ಈಗ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ. ಮುಖ್ಯವಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಜೊತೆ ಕೂಡ ದೂರವಾಣಿ ಮೂಲಕ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ ಸದ್ಯದ ಪರಿಸ್ಥಿತಿ ಹೇಗಿದೆ, ವಾಸ್ತವ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು, ಅಂದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಮುಷ್ಕರದ ಎಫೆಕ್ಟ್ ತಪ್ಪಿದೆ, ಮತ್ತೆ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ, ಯಾವ್ಯಾವ ನಿಗಮಗಳಲ್ಲಿ ಈ ರೀತಿಯಾದಂಥ ಹೆಚ್ಚಿನ ನೌಕರರು ಮುಷ್ಕರದಲ್ಲಿ ಭಾಗಿ
ಭಾಗಿಯಾಗಿದ್ದಾರೆ. ಈ ಸಂಪೂರ್ಣವನ್ನ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಮತ್ತೆ ಮುಂದಿನ ಮಾತುಕತೆಗೆ ಏನಾದರೂ ಸಂಘಟನೆಗಳ ನಾಯಕರುಗಳು ಮುಂದೆ ಬರ್ತಾರಾ, ಮತ್ತೆ ಅವರು ಮನವೊಲಿಕೆಗೆ ಏನಾದರೂ ಸಾಧ್ಯತೆಗಳು ಇದೆಯಾ, ಹೀಗೆ ಎಲ್ಲಾ ರೀತಿಯಾದಂತಹ ಆಂಗಲ್ ನಲ್ಲೂ ಕೂಡ ಇವತ್ತು ಸಿದ್ದರಾಮಯ್ಯ ಅವರು ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಜೊತೆ ಚರ್ಚಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಸಂಪೂರ್ಣ ಮಾಹಿತಿಯನ್ನ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಪ್ರತಿಮಾ, ಥ್ಯಾಂಕ್ಸ್ ಹರೀಶ್ ತಮ್ಮ ಮಾಹಿತಿಗೆ.